ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಯಾಂಡಲ್ವುಡ್ ಸಿಟಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಯಶ್ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಗುಡ್. ಸರ್ ಇವಾಗ KD. ಸೊ KDಯಲ್ಲಿ ಕಿಚ್ಚ ಸರ್ ಬಂದಿದ್ದಾರೆ. ಸೊ KD ಫಸ್ಟು ಮುಂಚೆ KD ಅಂದರೆ ಕಾಳಿದಾಸ್ ಅಂತ ಹೇಳ್ತಾಯಿದ್ರು. ಇವಾಗ ಕಿಚ್ಚ ಸರ್ ಎಂಟ್ರಿ ಗೊತ್ತಾದ ಮೇಲೆ K ಫಾರ್ ಕಿಚ್ಚ ಸುದೀಪ್ ಆ್ಯಂಡ್ D ಫಾರ್ ಧ್ರುವ ಸರ್ಜಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ನಿಮ್ಮ ಒಪಿನಿಯನ್ ಏನು ಸರ್ ಅದ್ರ ಬಗ್ಗೆ? ಕೆಳಗಡೆ ಏನು ಬರ್ದಿದ್ರೆ ಹೇಳಿ? ದ ಡೆವಿಲ್, ದ ಬ್ಯಾಡ್ ಆಸ್ ಅಂತ ಹೇಳಿ ಬರ್ದಿದ್ದಾರಲ್ವ, ಪಕ್ಕ ಮಜಾ ಇರುತ್ತೆ ನಿಮಗೆ. ಯಾವ ಇಬ್ಬರು ಕಾಂಬಿನೇಷನ್ ನಿಮಗೊಂಥರ ಕಿಕ್ ಕೊಡುತ್ತೆ. ಅದಲ್ಲದೆ ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ, ಶೋಭರಾಜ್ ಅವರಿದ್ದಾರೆ, ದತ್ತಣ್ಣ ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ. ಸಾಕಷ್ಟು ಆ್ಯಕ್ಟರ್ಸ್ ಇದರಲ್ಲಿದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ಬರು KD ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮಗೆ ಮಜಾ ಕೊಡುತ್ತೆ. 2 ಗಂಟೆ 25 ನಿಮಿಷ ಮೂವಿ, ನಿಮಗೆಲ್ಲೂ ಬೋರ್ ಆಗೋಲ್ಲ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ನೀವು ವೇಟ್ ಮಾಡ್ಬೋದು. ಆ್ಯಂಡ್ ಕಿಚ್ಚ ಸುದೀಪ್ ಜೊತೆ ಮಾಡೋ ಅವಕಾಶ ಏನಾದರೂ ಸ್ಕ್ರೀನ್ ಶೇರ್ ಮಾಡೋ ಥರ ಇತ್ತು? ಇದುವರೆಗೂ ಸುದೀಪ್ ಸರ್ ಜೊತೆಗೆ ಆ್ಯಕ್ಟಿಂಗ್ ಮಾಡಿರಲಿಲ್ಲ, ಬಟ್ ಈಗ ಖುಷಿ ಆಗ್ತಿದೆ. ನಂಗೆ ಗೊತ್ತಿಲ್ಲದೇ ನಾನು ಅವ್ರ ಮೂವಿಯಲ್ಲಿ ಅದೊಂದು ಪಾರ್ಟ್ ಆಗಿದ್ದಕ್ಕೆ ತುಂಬ ಖುಷಿ ಇದೆ. ಒಂದು ಆಸೆ ಇತ್ತು. ದರ್ಶನ್ ಸರ್ ಜೊತೆಗೆ ಯಜಮಾನ ಮೂವಿ ಮಾಡಿದ್ದೆ, ಹಂಗೆ ಎಲ್ಲರ ಜೊತೆ ಶಿವಣ್ಣ ಜೊತೆಗೆ ಇದು ಆಯುಷ್ಮಾನ್ ಭಾವ್ ಮಾಡಿದ್ದೆ. ಇವ್ರ ಜೊತೆ ಮಾಡೋಕ್ಕೆ ಯಾವ ಅಂದರೆ ಇದು ಟೈಮ್ ಬಂದಿರಲಿಲ್ಲ. ಬಟ್ ಗೊತ್ತಿಲ್ಲದೇ KDಯಲ್ಲಿ ಅವ್ರು ಎಂಟ್ರಿ ಆಗಿಬಿಟ್ರು. ಸೊ ನಾನೀಗ ಆ ಮೂವಿ ಪಾರ್ಟ್ ಆಗಿದ್ದೀನಿ ಈಗ. ಆ್ಯಂಡ್ ಇವಾಗ ನಿಮ್ದು ಹಿಂದೆ ಪ್ರೀವಿಯಸ್ ಮೂವಿ ಬಂದು ರೈಸ್ ಆಫ್ ಅಶೋಕ, ಅದರಲ್ಲಿ ಬೇರೆ ಥರ ಕ್ಯಾರೆಕ್ಟರ್ ಇತ್ತು. ಸೊ ನೀವು ವಿಭಿನ್ನ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡ್ತಾಯಿದ್ದೀರಾ. ಸೊ KD ಬಂದು ನಿಮ್ಮ ಸ್ಟೋರಿ ಹೇಳಿದಾಗ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇತ್ತು ಸರ್? ಅಂದರೆ ಒಪ್ಕೊಳ್ಳೋ ಥರದ್ದು ಏನಾದ್ರು? ಈಗ ನಾವು ಯಾವುದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ಚೂಸ್ ಮಾಡೋಕ್ಕಾಗಲ್ಲ. ಡೈರೆಕ್ಟರ್ಗಳು ಇಮ್ಯಾಜಿನೇಷನ್ ಮಾಡಿದ್ರೆ ಮಾತ್ರ ನಮ್ಗೆ ಅದು ಬರುತ್ತೆ ಕ್ಯಾರೆಕ್ಟರ್ಸ್. ಹಾಗೆ ಪ್ರೇಮ್ ಸರ್ ಈ ಕ್ಯಾರೆಕ್ಟರ್ನ ತುಂಬ ಮೈನ್ಯೂಟಾಗಿ ಕ್ರಿಯೇಟ್ ಮಾಡಿದರು. ಆಮೇಲೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಹೋಪ್ ಇತ್ತು, ಒಂದು ಭರವಸೆ ಇತ್ತು ನನ್ನ ಮೇಲೆ ಅವರಿಗೆ. ಸೊ ಹಾಗಾಗಿ ಕರೆದು, ಮಗ ಇದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿದೆ, ಇದನ್ನು ಚೆನ್ನಾಗಿ ಮಾಡು, ಇದು ನಿಂಗೆ ಒಳ್ಳೇದಾಗುತ್ತೆ ಅಂತ ಹಂಗೆ ಅವತ್ತೇ ಹೇಳಿದರು. ಸೊ ಇವತ್ತು ಮೂವಿ ಎಲ್ಲ ಮುಗಿದ್ಮೇಲೆ ನಂಗೆ ಅನಿಸ್ತು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ನಾನು ಮಾಡಿದ್ದಿದ್ದು ಅಂತ ಹೇಳ್ಬಿಟ್ಟು. ನಾನೇನು ಇದನ್ನು ಖುಷಿಪಟ್ಟು ಮಾಡಿದ್ದೀನಿ, ಮಾಡಬೇಕಾದ್ರೆ ನನಗೆ ಏನೇನೋ ಅನುಭವ ಆಗಿದೆ. ಖಂಡಿತವಾಗಿ ಮೂವಿ ನೋಡ್ಕೊಂಡು ಹೊರಬರಬೇಕಾದ್ರೆ ಆಡಿಯನ್ಸ್ಗೂ ಅದೇ ಥರ ಅನುಭವ ಆಗುತ್ತೆ ಅನ್ನೋದು ನನಗೆ ಪಕ್ಕ 100% ಗ್ಯಾರಂಟಿ ಇದೆ. ಆ್ಯಂಡ್ ಇದೊಂದೇ ಸಿನಿಮಾದಲ್ಲಿ ನೀವು ಹಲವಾರು ಕಲಾವಿದರು ಲೈಕ್ ರವಿಚಂದ್ರನ್ ಸರ್ ಆಗಿರ್ಬೋದು, ತುಂಬ ಜನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಇದು ನಿಮ್ಗೆ ಹೆಂಗೆ ಇತ್ತು ಸರ್ ಆ ಫೀಲ್? ಯಾಕಂದರೆ ಎಲ್ಲ ಸೀನಿಯರ್ಸ್ ಆ್ಯಕ್ಟ್ರಸ್ಸು ತುಂಬ ಕಲಿಯೋದಿರುತ್ತೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಸರ್? ಅವರೆಲ್ಲ ನಾವು ನನ್ನ ಚೈಲ್ಡ್ಹುಡ್ ಏಜಲ್ಲಿ ನಾನು ಅವರ ಮೂವೀಸೆಲ್ಲ ನೋಡ್ತಿದ್ದೆ. ಆವಾಗೆಲ್ಲ ನಾವು ಅಂದ್ಕೊಂಡಿರಲಿಲ್ಲ ನಾವು ಕೂಡ ಆ್ಯಕ್ಟರ್ಗಳು ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಅವರ ಮೂವೀಸ್, ಅವ್ರ ಸಾಂಗ್ಸಿನಲ್ಲಿ ರಸಮಂಜರಿಗೆ ಅಂತ ಬರ್ತಿತ್ತಲ್ವ, ಭಾನುವಾರ ಹೋಗ್ಬಿಟ್ಟು ನೋಡ್ತಿದ್ವಿ ನಾವು. ಇವತ್ತು ಅವ್ರ ಜೊತೆಗೆ ನಿಂತ್ಕೊಂಡು ಅವರನ್ನು ಸ್ಕ್ರೀನಲ್ಲಿ ಅವರನ್ನು ಫೇಸ್ ಮಾಡುವಂಥ ಒಂದು ಚಾನ್ಸ್ ಸಿಕ್ತಲ್ವ, ಥ್ಯಾಂಕ್ಸ್. ಮತ್ತು ಏನಂದರೆ ಅದೊಂಥರ ಅನುಭವನ ಬೇರೆ ಇರುತ್ತೆ. ಲಿಟಲಾಗಿ ನರ್ವಸ್ ಆಗಿರುತ್ತೆ. ಅದಲ್ಲದೆ ಡೈಲಾಗ್ ನೆನಪಲ್ಲಿ ಇಟ್ಕೋಬೇಕು, ಏನು ನಮ್ಮಿಂದೇನು ತಪ್ಪಾಗಬಾರ್ದು ಸೀನಿಯರ್ ಆರ್ಟಿಸ್ಟ್ ಅನ್ನುವಂಥ ಚಿಕ್ಕದು ಭಯ ಇರುತ್ತೆ. ಎಲ್ಲನೂ ಆದಮೇಲೆ ಅವ್ರು ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಾಗ ಆ ಭಯ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಯಾರು ಕೂಡ ಆಗಿರ್ಬೋದು, ಧ್ರುವ ಸಾರಿಂದ ಹಿಡಿದು ಸಂಜಯ್ ದತ್ ಅವರಾಗಿರ್ಬೋದು, ರವಿ ಸರ್, ಎಲ್ಲರೂ ತುಂಬ ಪ್ರೀತಿ. ನಮ್ಮ ಹೊಸ ಆರ್ಟಿಸ್ಟ್ ಯಾರೇ ಬಂದ್ರೂ ತುಂಬ ಚೆನ್ನಾಗಿ ಟೈಮ್ ಕೊಡ್ತಿದ್ರು, ನಮಗೆ ಸಪೋರ್ಟ್ ಮಾಡ್ತಿದ್ರು ಅವರು. ಆ್ಯಂಡ್ ಇದು ಕನ್ನಡ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲೇ ಅನಿಸುತ್ತೆ ತುಂಬ ಜನ ಜೂನಿಯರ್ ಆರ್ಟಿಸ್ಟ್, ತುಂಬ ಜನ ಆ್ಯಂಡ್ ಡ್ಯಾನ್ಸರ್ಸು ಅಷ್ಟೇ. ಸೊ ಅದರಲ್ಲಿ ನಾನು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಹೌದು, ನಾವು KD ಪಾಟೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅದನ್ನು ಹೇಳಿದೆಲ್ಲ, ನಾವು ಬೇರೆ ಮೂವಿಗೆ ಹೋದಾಗ ಒಂದು ದಿವಸಕ್ಕೆ 2 ಸೀನು 3 ಸೀನು ಅವ್ರಿಗೆ ಮುಗಿಸಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಬಟ್ ಈ ಮೂವಿ ಹಂಗಲ್ಲ. ದಿವಸಕ್ಕೆ 600, 1000, 2500 ಜನ ಜೂನಿಯರ್ಸ್ ಬರ್ತಾಯಿದ್ರು. ಮಾರ್ನಿಂಗಿಂದ ಮಧ್ಯಾಹ್ನ ತನಕ ಅವರನ್ನೆಲ್ಲ ರೆಡಿ ಮಾಡಿಸೋದು, ಅವರಿಗೆ ಟ್ರೈನಿಂಗ್ ಮಾಡೋದು, ಇದರಲ್ಲೇ ಟೈಮ್ ಹೋಗ್ತಿತ್ತು. ಆಮೇಲೆ ದಿವಸ ಒಂದು 3, 4, 5 ಶಾರ್ಟ್ ತೆಗೆಯೋದ್ರಲ್ಲಿ ಆ ಡೇ ಮುಗಿದು ಹೋಗ್ತಿತ್ತು. ಬಟ್ ನಿಮಗೆ ಒಂದು ಲಾರ್ಜ್ ಸ್ಕೇಲಲ್ಲಿ ನೀವು ಯೋಚನೆ ಮಾಡಿದಾಗ, ನೀವು ಆ ಥರ ವಿಷನ್ ಇಟ್ಕೊಂಡಾಗ, ಸೊ ಇದೆಲ್ಲ ಮಾಡಲೇಬೇಕಾಗತ್ತೆ. ಯಾಕಂದರೆ ಮೂವಿ ಚೆನ್ನಾಗಿ ಬರಬೇಕಲ್ವ. ನಿಮ್ಮ ಒಂದು ಫ್ರೇಮಲ್ಲಿ 1000 ಜನ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಸೊ ಆ ಥರ ಅದನ್ನು ಫ್ರೇಮ್ ರೆಡಿ ಮಾಡ್ಕೋಬೇಕಲ್ವ. ಫ್ರೇಮ್ಸ್ ಎಲ್ಲೋ ಕಮ್ಮಿ ಮಾಡಿಲ್ಲ, ಸಾಂಗಲ್ಲಿ ಕಮ್ಮಿ ಮಾಡಿಲ್ಲ, ವಿಜುವಲ್ ಟ್ರೀಟ್ಮೆಂಟಲ್ಲಿ ಕಮ್ಮಿ ಮಾಡಿಲ್ಲ, ಎಮೋಷನಲ್ ಕಮ್ಮಿ ಮಾಡಿಲ್ಲ, ನಿಮಗೆ ಏನು ರಾ ಕಂಟೆಂಟಲ್ಲಿ ಕಮ್ಮಿ ಮಾಡಿಲ್ಲ, ಯಾವುದಲ್ಲಿ ಕಮ್ಮಿ ಮಾಡಿಲ್ಲ. ಫುಲ್ ಪ್ಯಾಕೇಜ್ ನಿಮಗೆ KD. ಖಂಡಿತ ನೀವು ನೋಡೋಕ್ಕೆ ಬಂದಾಗ ಫುಲ್ ಎಂಜಾಯ್ ಮಾಡ್ತೀರಾ. ಸರಿ, ಇವಾಗ ಫೈನಲ್ ಆಗಿ ಆಡಿಯನ್ಸ್, ಯಾಕಂದರೆ ಆಡಿಯನ್ಸ್ ತುಂಬ ಕಾಯ್ತಾ ಇದ್ದಾರೆ KDಗೆ. ಯಾಕಂದರೆ ಧ್ರುವ ಸರ್ದು ಲಾಸ್ಟ್ ಫಿಲಮ್ ಮಾರ್ಟಿನ್, ಅದಾದಮೇಲೆ ತುಂಬ ಟೈಮ್ ಆ್ಯಂಡ್ KD 3 ವರ್ಷದ ಹಿಂದೆಲ್ಲ ಪ್ಲ್ಯಾನ್ ಆಗಿದ್ದು. ಸೊ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಲಾಸ್ಟಲ್ಲಿ? ಇಲ್ಲ, ಅಂದರೆ ಈಗ ಮೂವಿ ನೋಡಿದವರು ಅಥವಾ ಎಲ್ಲ ಟೆಕ್ನಿಕಲ್ ಟೀಮು ಫುಲ್ ಕಾನ್ಫಿಡೆಂಟ್ ಆಗಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದಲ್ಲದೆ ನಮ್ಮ ಪ್ರೇಮ್ ಸರ್ ಅಂದರೆ ಎಮೋಷನ್ ಅಂದರೆ
ಎತ್ತಿದ ಕೈ. ಖಂಡಿತವಾಗಿ ನೀವು ಮೂವಿ ನೋಡ್ಕೊಂಡು ಹೊರಗೆ ಹೋಗಬೇಕಾದ್ರೆ ಒಂದು ಹೊಸ ಅನುಭವ ನಿಮ್ಗಾಗುತ್ತೆ. ಹಾಗಾಗಿ ಇದೇ ಏಪ್ರಿಲ್ 30ಕ್ಕೆ ಮೂವಿ ರಿಲೀಸ್ ಆಗ್ತಿದೆ ನಮ್ಮ ಕೇಳಿ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಮೂವಿನ ನೋಡಿ ಎಂಜಾಯ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರನ್ನು ನಿಮ್ಮ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ.